ಎಲ್ಲರ ಜೊತೆಗೆ ಕೂಡಿ ಬಾಳುವ ಪಿಂಜಾರರು ಕನ್ನಡ ಪ್ರೇಮಿಗಳು ಇರೇಸ್ ಅಂಚಟಗಿರಿ ಇಂಡಿಪೆಂಡೆನ್ಸ್ ಸಂಗ್ರಾಮಕ್ಕೆ ಸ್ವಾಗತ. ಎಲ್ಲರ ಜೊತೆಗೆ ಕೂಡಿ ಬಾಳುವ ಸಮಾಜ ಪಿಂಜಾರ ಸಮಾಜ ಕನ್ನಡ ಪ್ರೇಮಿ ಎಂದು ಮಾಜಿ ಮೇಯರ್ ಇರೇಸ್ ಅಂಚಟಗಿರಿ ಅವರು ಹೇಳಿದರು. ನೂರಾರು ಕುಟುಂಬಗಳು ಒಂದೇ ಮನೆಯಲ್ಲಿ ಕೂಡಿ ಬಾಳುವ ಅವಿಭಾಜ್ಯ ಕುಟುಂಬವಾಗಿದೆ ಎಂದರು. ಬಿಜೆಪಿ ಸರ್ಕಾರ ಇದ್ದಾಗ ಪಿಂಜಾರ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಲಾಗಿದೆ. ಅವರು ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘವು ಮಾಲಾಪುರದ ಪಠಾಣ ಸಭಾಭವನದಲ್ಲಿ ಆಯೋಜಿಸಿದ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಶಾಕಿರ್ ಸನದಿ ಅವರು ಮಾತನಾಡಿ, ನದಾಫ್ ಪಿಂಜಾರರು ನಮ್ಮ ಸಮಾಜದಲ್ಲಿ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯವಾಗಿ ಅತ್ಯಂತ ಹಿಂದುಳಿದ ಸಮಾಜವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹಜರತ್ ಅಲಿ ದೊಡ್ಡಮನಿ ಅವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಪಾಲಿಕೆಯ ಸದಸ್ಯರಾದ ದಿಲ್ಸಾದ್ ಬೇಗಂ ನದಾಫ್, ಪಿ.ಬಿ. ನದಾಫ್, ಎ.ಎಚ್. ನದಾಫ್, ಅಲಾಬಕ್ಷ್ ನದಾಫ್, ಫರೀದಾ ನದಾಫ್ ಸೇರಿದಂತೆ ನವಲಗುಂದ್, ಕುಂದಗೋಳ, ಹುಬ್ಬಳ್ಳಿ, ಬೆಳಗಾವಿ ವಿವಿಧ ತಾಲೂಕಿನ ಘಟಕದ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ ಸಂಘದ ಧಾರವಾಡ ಜಿಲ್ಲಾ ಘಟಕ ಹಾಗೂ ಧಾರವಾಡ ಶಹರ ಮತ್ತು ಗ್ರಾಮೀಣ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಹಿರಿಯರು ಹಾಗೂ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದಂತಹ ಹಜರತ್ ಅಲಿ ದೊಡ್ಡಮನಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಇರೇಸ್ ಅಂಚಟಗಿರಿ ಸರ್ ಮಾಜಿ ಮಹಾಪೌರರು, ಅವರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವು ನಡೆಯಲಿದ್ದು ಮಾಜಿ ಮಹಾಪೌರರು ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ಹಾಲಿ ಉದ್ಘಾಟನಾ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಅದ್ದೂರಿಯಾಗಿ ಜರುಗಲಿದ್ದು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ನಮ್ಮ ಮಾರ್ಗದರ್ಶಕರು, ನಮ್ಮ ಕುಟುಂಬದೊಂದಿಗೆ ಒಡನಾಟದಂತ ಕರ್ನಾಟಕ ಗಂಧದ ನದಾಫ್ ಬಂಧುಗಳೇ, ಇದೆಲ್ಲಂತ ಯಾವತ್ತು ಸಮಾಜದ ಎಲ್ಲ ಬಾಂಧವರು. ವಿಶೇಷವಾಗಿ ನದಾಫ್ ಸಮಾಜ ಬಹಳ ಹಿಂದುಳಿದ ವರ್ಗದಲ್ಲಿ ಈ ಕಡೆ ನಾವೆಲ್ಲ ಹೇಳಿದ್ವಿ. ಬಹಳ ಶ್ರಮಜೀವಿಗಳು ಇರ್ತದೆ. ನಾನು ಪ್ರತಿನಿತ್ಯ ಬೆಳಗ್ಗೆ ನೋಡುವಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಕಾರ್ಯಕರ್ತರೇ ನದಾಫ್ ಬಂಧುಗಳನ್ನು ನಾನು ನೋಡ್ತೇನೆ. ಅವರೆಲ್ಲ ಕಾರ್ಯಕ್ರಮದಲ್ಲೂ ಸಹ ನಮ್ಮ ಮನೆ ಪಕ್ಕದಲ್ಲಿರುವ ಸಂದರ್ಭದಲ್ಲಿ ನಮ್ಮನ್ನು ಬಿಟ್ಟು ಮಾಡೋದು. ಅವರ ಹಿರಿಯರ ಕಾಲದಲ್ಲೂ ಸಹ ಮನೆಯಲ್ಲಿ ಏನೋ ಸಮಸ್ಯೆ ಬಂದು ಸಹ ಗಮನಕ್ಕೆ ತರುವ ಮೂಲಕ ಅವರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥ ಕೆಲಸ ಮಾಡ್ತಾರೆ. ಮತ್ತು ಹೆಚ್ಚು ಕುಟುಂಬ ಒಗ್ಗಟ್ಟಾಗಿರ್ತದೆ. ನಮ್ಮ ಕರ್ನಾಟಕ ಕಾರ್ಯಕರ್ತರವರು ಆ ಕುಟುಂಬವನ್ನು ನೋಡಿ ನಮ್ಮ ತಂದೆಯವರು ಹೇಳಿದ್ರು, ಆ ಥರ ಒಗ್ಗಟ್ಟಿರಬೇಕು. ಒಂದೇ ಕುಟುಂಬದ ಮನೆಯಲ್ಲಿ 100 ಜನಕ್ಕೂ ಹೆಚ್ಚು ಜನ ವಾಸ ಮಾಡ್ತಾರೆ. ಆ ಥರ ಅವಿಭಕ್ತ ಕುಟುಂಬ ಅಂತ ಹೇಳಿ ನಾವು ಕರಿತೀವಿ. ಆ ಥರ ಅವಿಭಕ್ತ ಕುಟುಂಬ ಅನ್ನೋದು ನೋಡ್ಬೇಕಂದ್ರೆ ಅದು ನದಾಫ್ ಸಮಾಜ ಬಾಂಧವರು ಮಾತ್ರ ನೋಡಬೇಕಾಗ್ತದೆ. ಯಾಕಂದ್ರೆ ಚಿತ್ರ ದಿನಗಳಲ್ಲಿ ನಾವೇನಾದ್ರೂ ಮಗನ ಮದುವೆ ಮಾಡಿಬಿಟ್ರೆ ಅವ್ರಿಗೆ ಹೆಣ್ಮಕ್ಳಾಗ ಅವ್ರು ಪ್ರತ್ಯೇಕ ಮನೆ ಮಾಡ್ತಾರೆ. ಆದ್ರೆ ನದಾಫ್ ಬಂಧುಗಳಲ್ಲಿ ಆ ರೀತಿ ಇಲ್ಲ. ಅವರ ಮೊಮ್ಮಕ್ಕಳು ಮನೆ ಮಕ್ಕಳು ಸಹ ಇರುವಂತಹ ಸಂದರ್ಭದಿಂದ ಒಂದು ಒಗ್ಗಟ್ಟಾಗಿ ಅಭಿವ್ಯಕ್ತ ಕುಟುಂಬದಾಗಿರುವಂತಹ ಒಂದು ವ್ಯವಸ್ಥೆಯನ್ನು ನೋಡ್ಕೋತಕ್ಕಂಥದ್ದು. ಇದಕ್ಕಿಂತ ಮೇಲಾಗಿ ಬಹಳ ಶ್ರಮಜೀವಿಗಳು ತಮ್ಮ ಒಂದು ಕಾಯಕವನ್ನ ಏನು ಹಿರಿಯರು ಪ್ರಯತ್ನದಿಂದ ಮಾಡ್ಕೊತ ಬಂದದಲ್ಲಿ ಇವತ್ತಿಗೂ ಅದನ್ನ ಮುಂದುವರಿಸಿಕೊಂಡು ಅದನ್ನ ಮೇಲ್ದರ್ಜೆ ಕೊಡುವಂತ ಮಾಡ್ತಿದ್ದಾರೆ. ಮತ್ತು ಆ ಸಮಾಜ ಬಾಂಧವರು ಬಹಳ ಎಜುಕೇಟೆಡ್ ಆಗಿ ಕೆಲಸ ಮಾಡ್ತಿದ್ದಾರೆ. ಆ ಸಮಾಜ ಹಿಂದುಳಿದಂತಂದ್ರು ಆ ಒಂದು ಕೇವಲ ಆ ಸಮಾಜದಲ್ಲಿ ತಮ್ಮ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಕೊಡ್ಬೇಕ, ಆ ಮಕ್ಕಳಿಗೆ ಒಳ್ಳೆ ಒಳ್ಳೆ ಹುದ್ದೆಗಳಲ್ಲಿ ಕೆಲಸ ಕಾರ್ಯಗಳನ್ನ ಮಾಡುವಂತ ಒಂದು ವ್ಯವಸ್ಥೆ ಮಾಡ್ತಾರೆ. ಇನ್ನೊಂದು ಹೆಚ್ಚಾಗಿ ಸ್ಥಳೀಯ ಭಾಷೆ, ನಮ್ಮ ಏನು ಕನ್ನಡವನ್ನು ನಾವು ಸ್ಥಳೀಯ ಭಾಷೆ ಕರಿತೇವೆ. ಕೇವಲ ಏನು ಸಮಾಜ ಬಾಂಧವರು ಇರ್ತಲ್ಲ, ತಮ್ಮ ಮನೆಯಲ್ಲಂದ್ರೆ ತಮ್ಮ ಎಲ್ಲ ಕಡೆ ಕನ್ನಡ ಬಳಕೆಯನ್ನು ಮಾಡ್ತಾರಲ್ಲ, ಇದು ಬಹಳ ಹೆಚ್ಚು ಹೆಮ್ಮೆ ವಿಷಯ. ಯಾಕಂದ್ರೆ ಬಹಳ ನಾವು ಸ್ಥಳೀಯರಾದಂಥ ಸಂದರ್ಭದಲ್ಲಿ ಯಾವುದೇ ಜನ ಬಂದ್ರೆ ಅದು ಆ ಮನೆಗೆ ಹೋಗಿ ಅವರು ಕನ್ನಡ ಮಾತಾಡಿಕೊಂಡು ಇದು ನದಾಫ್ ಸಮಾಜದ ಬಾಂಧವರು ಮನೆಯಲ್ಲೇ ಇರ್ತದೆ. ಆ ರೀತಿ ಒಂದು ಭಾಷೆಗೂ ಸಹ ಪ್ರಾಮುಖ್ಯತೆ ನೀಡುವ ಮೂಲಕ ಒಂದು ಹೆಚ್ಚು ಈ ಒಂದು ಸಂಘಟನೆಯನ್ನ ಇವತ್ತು ನಮ್ಮ ವಕೀಲರಾದಂಥ ನದಾಫ್ ಅವರು ಇದನ್ನ ವಹಿಸಿಕೊಂಡಿದ್ದಾರೆ. ಸಮಾಜದ ಕಟ್ಟಕಡೆ ಬಂಧುಗಳನ್ನ ಕೂಡಿಸಿ ಅವ್ರನ್ನ ಎಜುಕೇಟೆಡ್ ಮಾಡುವ ದೃಷ್ಟಿಯಿಂದ ಸಮಾಜದ ಕಳೆದ ಬಾರಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನದಾಫ್ ಪಿಂಜಾರ ಸಮಾಜ ಅಂತ ನಿಗಮವನ್ನು ಸ್ಥಾಪನೆ ಮಾಡಿದ್ದು. ಕೊನೆಯ ಹಂತದಲ್ಲಿ ಅದು ಜಾರಿ ಆಗಿಲ್ಲ. ಇವತ್ತು ಸರ್ಕಾರ ಮುಂಬೈನ ಏನು ಜಾರಿ ಮಾಡಿದಂಥ
ತಮ್ಮ ಸಮಾಜದ ಒಂದು ಹಿರಿಯರಿಗೆ ಆ ಒಂದು ಅಧ್ಯಕ್ಷ ಸ್ಥಾನ ನೀಡುವ ಮೂಲಕ ಆ ಸಮಾಜದ ಏಳಿಗೆಗಾಗಿ ಅವರೆಲ್ಲರೂ ಕೂಡಿ ಶ್ರಮಿಸಬೇಕು ಮತ್ತು ಹೆಚ್ಚು ಸಮಾಜ ಬಾಂಧವರು ತಮ್ಮ ಹಳೆ ಕಾಯಕದೊಂದಿಗೆ ತಮ್ಮ ಮಕ್ಕಳನ್ನ ಎಜುಕೇಟೆಡ್ ಆಗಿ ಒಳ್ಳೆ ವಿದ್ಯಾವಂತರಾಗಿ ಮಾಡುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಬೇಕನ್ನುವಂತಹ ಶುಭವನ್ನು ಕೋರ್ತಾ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿಕೊಟ್ಟಂತಹ ಸಮಾಜದ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸ್ತಾ ನನ್ನ ಮಾತುಗಳನ್ನು ಎಲ್ಲರೂ ನಮಸ್ಕಾರ. ಆಗಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮೀಣ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸುತ್ತೇವೆ ಮತ್ತು ನೂತನ ಅಧ್ಯಕ್ಷರಾದಂತಹ ಅಸ್ಸಲಾಮು ಅಲೈಕುಂ ತಿಳಿಸಲಿಕ್ಕೆ ಬಯಸ್ತೇನೆ. ಹೇಳಿದ್ರು ಏನಿಲ್ಲ ಸರ್ ನನ್ನ ಸನ್ಮಾನ ಐತಿ ನೀವು ಬಂದು ಅಟೆಂಡ್ ಮಾಡಿ ಹೋಗ್ಬೇಡಿ ಅಂತ ಹೇಳಿ. ಬಟ್ ಇಲ್ಲಿ ನೋಡಿದ್ರೆ ಪೂರ್ಣ ಜಮಾತನ ಇಟ್ಕೊಂಡು ಇಟ್ಕೊಂಡು ಬಹಳ ಸಂತೋಷದ ಸುದ್ದಿ. मैं हिंदी में बोलूँ क्या चलता नहीं? बहुत खुशी का माहौल है कि आप सब लोग यहाँ पे इकट्ठा हुए और पूरे स्टेट का जो आपकी ताकत है, आपका जो सिस्टम है उसको दिखाने के लिए आप यहाँ पे आए हैं और बहुत से लोग अलग अलग तरीके से जीत गए हैं. तो सब पर भी आज यहाँ पे इस्तेमाल होगा, उनका रजिस्ट्रेशन होगा. उनको दुआएं देने आप लोग आए. आपके बहुत बहुत मैं दिल से आप लोगों को शुक्रिया करता हूँ कि इस तरह की जो यूनिटी है, इस तरह का जो यूनिटी है वो दर्शाता है कि हमें और साथ मिलकर चलेंगे तो हम कामयाबी जरूर मिलेगी. मैं कामयाबी को किसी और चीज़ पे नहीं मानता हूँ. मैं कामयाबी कहता हूँ कि एजुकेशन सिस्टम में मिलेगी. बहुत से लोग कहते हैं कि हम बहुत पिछड़े हैं, हमें और पढ़ना चाहिए. मैं कहता हूँ बहुत आगे हैं, तो बहुत एडवांस है. क्योंकि सिर्फ इस्लाम एक ऐसा रिलीजन है जो सबसे आखिर में आया. तो कोई भी चीज़ जो नया आता है, जो सबसे आखिर में आता है, वो बहुत एडवांस होता है. तो हम बहुत एडवांस रिलीजन के फॉलोअर्स हैं, लेकिन पता नहीं क्यों एजुकेशन में बहुत पीछे हैं. तो इस तरह का जो सिस्टम है, जो ऑर्गेनाइजेशन है, हमारा जो समाज को एक करके रखने का जो सिस्टम है, हम लोगों को थोड़ा सा टाइम निकाल के अपने बच्चों को एजुकेशन सिस्टम में भी ले जाने की कोशिश करना चाहिए. आज से अगर 25-30 साल पहले हम अपने आप को देखें और आज हम अपने आप को देखें तो हमने बहुत ही उसमें सुधार किया. हम लोग बहुत आगे हैं. आज से 25 साल पहले का सिस्टम देखो और आज का सिस्टम देखो, मैं समझता हूँ कि हम बहुत आगे हैं और आगे जाना है. आगे जाना इन द सेंस हमें अपने बच्चों को डॉक्टर्स, इंजीनियर्स, साइंटिस्ट बनाना है. IAS, IPS लेवल तक ले जाना है. अगर आप लोगों ने कुल किया, अगर आप लोगों ने ध्यान ली, तो मैं समझता हूँ कि बहुत ही मुश्किल वाली बात है. अगर आपने कोशिश किया, इस ऑर्गेनाइजेशन की तरफ से दावत साहब है, हमारे हजरत अली साहब है, अगर आप लोगों ने तय कर लिया तो मैं समझता हूँ कि आप में से बहुत से IAS और IPS ऑफिसर बन सकते हैं. बस उसमें टाइम की जरूरत. मतलब आपके बच्चों को, हमारे बच्चों को टाइम में बैठ के अगर पढ़ाई शुरू कर दें, अगर हमारे बच्चे 8 घंटे बैठ के कुरान पढ़ सकते हैं, अगर हमारे बच्चे 8 घंटे बैठ के तिलावत कर सकते हैं, तो अगर 8 घंटे बैठ के टेक्निकल एजुकेशन पढ़ लिया, अगर 8 घंटे बैठ के उन्होंने हिस्ट्री को पढ़ लिया, तो मैं समझता हूँ IAS, IPS बनने के लिए उनके लिए कोई भी बहुत बड़ी बात नहीं है. हम अपनी ताकत लोगों से नहीं दिखाएंगे, हमें नहीं दिखाना चाहिए. हम अपनी ताकत लोगों से नहीं, हम अपनी ताकत एजुकेशन से दिखाना चाहिए. अगर हमारी ताकत है, हमें जरूरत है, तो हम अपने बच्चों को भी अच्छा एजुकेशन देके उन्हें IAS और IPS बना सकते हैं. वो भी बहुत बड़ी बात नहीं है. डॉक्टर बना सकते हैं, इंजीनियर बना सकते हैं. सबको सरकार नहीं कर सकती, सबको सरकार नहीं कर सकती है, लेकिन आप सरकार बन सकते हैं. समझो, सरकार आपको कुछ नहीं बनाएगी, लेकिन आप सरकार के हिस्सेदार बन सकते हो, आप सरकार बन सकते हो. ये हिम्मत हमें होना चाहिए. आज सब लोग यहाँ पे इकट्ठा हुए हो, ठीक है, लेकिन मैं हमेशा कहता हूँ अपने दोस्तों में, हम इकट्ठा हुए तो सिर्फ हमारे लिए नहीं होना. हजरत साहब, ये सिर्फ आपके लिए नहीं होना चाहिए, हमारे लिए भी होना चाहिए, दूसरों के लिए होना चाहिए. हम आज इकट्ठा हुए हैं तो हमारे लिए नहीं है, हमसे जुड़ा हुआ पिटार समस्या नहीं, हम दूसरों के लिए भी एनलाइटमेंट होना चाहिए. हम दूसरों को भी
रास्ता दिखाने की ताकत हमें होनी चाहिए। कितना कैपेसिटी आप में है, बस उसको थोड़ा सा प्रेशर करेंगे तो मैं समझता हूँ कि आने वाले दिन में ये कॉम जो है, ये जो सिस्टम है, बहुत आगे जाएगी। उसके लिए जो सरकार से मदद चाहिए, ठीक है, उसके लिए जो सिस्टम से मदद चाहिए, हम हैं, हजरत अली साहब है, रावल साहब है, और हमारे मैडम कॉर्पोरेटर साहब मुदाफी मैडम है, और भी बहुत से लोग पॉलिटिशियन टाइप ऑफ पॉलिटिशियन है, और नीचे जो बैठे हैं ना, आप लोग डबल पॉलिटिशियन, लेकिन आप उस चीज़ को समझते नहीं हैं। आप हमें बनाते हो, लेकिन आप चुपचाप बैठे रहते हैं। लेकिन आप में बहुत ताकत है, जब हम जैसे लोगों को बना सकते हो, इस समाज को भी, इस सिस्टम को भी बहुत अच्छा हम सुधार सकते हैं। उसके लिए हमें सोचना चाहिए, छोटे मोटे चीज़ों से हट के हमें बड़ा सोचना चाहिए। ये देश में, इस देश में हमारा अधिकार है, हमारा हक है, हम इसके पार्टनर हैं। इस देश को बनाने में जितनी कुर्बानियाँ, जितनी खून हमने दिया है, दूसरे लोगों ने उतना भी दिया है। जब हमारा खून इतना इम्पोर्टेंट इस देश के लिए था, दूसरों का भी उतना ही इम्पोर्टेंट था, हम इसके पार्टनर हैं। कुछ पार्टनर हमसे नाराज हैं, तो हमको समझाना चाहिए कि भैया फिर आगे का खून नहीं, इसमें हमारा भी खून शामिल है। ऐसा कहेंगे तो हक से लड़ेंगे तो कामयाबी बहुत दूर नहीं है, बहुत नजदीक है। हम कामयाब हैं, और कामयाब बरकरार है। आज हम जीते हुए हैं, लेकिन इस जीत को बरकरार रखने के लिए इस तरह का यूनिटी बहुत इम्पोर्टेंट है। अगर हम एक होकर रहेंगे, ताकतवर रहेंगे, अगर हम बिगड़ जाएंगे तो हमारी ताकत खत्म हो जाएगी। मैं आज ಎಲ್ಲರೂ ಬೇರೆ ಬೇರೆ ಕ್ಷೇತ್ರದಿಂದ ಗೆದ್ದು ಪದಾಧಿಕಾರಿಗಳಾಗಿ ನಿಮಗೆಲ್ಲ ಸನ್ಮಾನ ಇದೆ। ಅಲ್ಲಾಹ್ ತಾಲಾ ನಿಮಗೆ ಶಕ್ತಿ ಕೊಡಲಿ, ಈ ಸಮಾಜವನ್ನು ಇನ್ನೂ ಮುಂದೆ ಒಯ್ಯಲಿಕ್ಕೆ, ಸಮಾಜದಲ್ಲಿ ನ್ಯಾಯಯುತವಾಗಿ ಕೆಲಸ ಮಾಡಲಿಕ್ಕೆ ದೇವರು ಮತ್ತೆಲ್ಲ ಜನ ನಿಮ್ಮನ್ನು ಆಶೀರ್ವಾದ ರೂಪದಲ್ಲಿ ಹೊಂದಾರ। ಮೇಲೆ ಎಷ್ಟು ಜನ 4 ಪಟ್ಟು ಕೆಳಗೆ ಇದೆ। ಸೊ ನೀವೆಲ್ಲ ಇವ್ರನ್ನ ಆಶೀರ್ವಾದ ಮಾಡಲಿಕ್ಕೆ ಬಂದಿರಿ। ಸೊ ನೀವೆಲ್ಲ ಆಶೀರ್ವಾದ ಬೇಕಾಗಿ ಇವ್ರು ನಿಮ್ಗೆ ಒಬ್ಬರು ಆಶೀರ್ವಾದ ಮಾಡಿದ್ರೆ ಎಷ್ಟು ಪವರ್ ಇರ್ತೈತಿ, ನೀವು ಇಷ್ಟು ಮಂದಿ ಅವ್ರನ್ನ ಆಶೀರ್ವಾದ ಮಾಡಿದ್ರೆ ಎಷ್ಟು ಪವರ್ಫುಲ್ ಆಗ್ತದ ಅನ್ನೋದನ್ನು ಅರ್ಥ ಮಾಡಿಕೊಂಡು ಗೆದ್ದಂಥ ಎಲ್ಲ ಪದಾಧಿಕಾರಿಗಳು ಇವತ್ತು ನೀವು ಅಧಿಕಾರ ಗ್ರಹಣ ಮಾಡ್ತಾ ಇದ್ದೀರಿ। ಸಮಾಜದ ಜೊತೆಗೆ ದೇಶವೂ ಹೇಗೆ ನಾವು ಒಳ್ಳೆಯದನ್ನು ಮಾಡಬೇಕು, ದೇಶಕ್ಕೆ ನಾವು ಏನು ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಮ್ಮ ಚಿಂತನೆ ಆಗಿರಬೇಕು। ಆ ಚಿಂತನೆಯಲ್ಲಿ ನಾವು ಇದ್ದೀವಿ। ಅಲ್ಲಾಹ್ ತಾಲಾ ನಮಗೆ ಸರ್ಕಾರದ ವತಿಯಿಂದ ನಾವು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪ್ರಾಧಿಕಾರದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮಾಡ್ಯಾರ। ನಾನು ಏನು ಮಾಡ್ಲಿಕ್ಕೆ ಆಗೋದು ಮನಿ ಕೊಡ್ಬೋದು, ರಾಷ್ಟ್ರದಲ್ಲಿ लीगल मनी ಕೊಡ್ಬೋದು। बहुत से लोग, मैं यहाँ पे अपील करना चाहता हूँ, बहुत से लोग ये अक्रम चक्र में घुस जाते हैं। अक्रम चक्र में घुसने पैसे बर्बाद कर देते हैं, लैंडलॉर्ड भाग जाता है, सरकार आपके घर तोड़ देते हैं, फिर आप लोग बाहर आके धरना प्रदर्शन करते हैं। आपको सही में अगर मकान चाहिए तो आप बुढ़ा में आइए, अप्लीकेशन दीजिए। मैं 2 साल रहूँगा वहाँ पे, अगर नहीं चाहा तो ठीक है, मैं आप लोगों के साथ रहूँगा। मैं गवर्नमेंट से आपको मदद करने की पूरी कोशिश करूँगा। किसी भी गलत तरीके से पैसे मत फंसाइए। कोई आपको दिन में तारे दिखा रहा है तो झूठ है, दिन में तारे दिखते नहीं। कोई कहता है कि फला जगह है, आप हर महीने इतने पैसे भरो, आपको घर देंगे, फिर भाग जाएगा, फिर आप रोते रह जाओ। हमेशा दुनिया का सबसे बड़ा आदमी गरीब को ही लूटता है, अमीर अमीर को नहीं लूटता। सबसे बड़ा धोखेबाज जो है वो सिर्फ गरीबों को लूटता है। तो आप मत रखवाइए अपने आप को, थोड़ा सा ध्यान, मतलब आँख खोल के देखिए कि लीगल क्या है, इलीगल क्या है। जब आपके पास हिम्मत है, हो सकता है कि 3 साल की तकलीफ और बढ़ सकती है। आपको सरकार के साथ जाएंगे, थोड़ा महंगा लैंड लेंगे, महंगी जगह पे आप इन्वेस्ट करेंगे तो 3-4 साल तकलीफ और बढ़ सकती है। उससे ज़्यादा कुछ नहीं होता है। वो 10 लाख रुपये में दे सकते हैं, सरकार आपको 15 लाख में घर दे सकती है, और वो आपका अधिकार होता है। तो ऐसे घर लेने के लिए मैं हूँ, मेरी ऑर्गेनाइजेशन में मेरी सरकार है। आप इसको पूरा इस्तेमाल कीजिए, अपना हक पाइए। और आप सब लोगों को एक और बार
अल्लाह ताला से मेरी दुआ है कि आपको ताकत दे कि हम जैसे लोगों के साथ में आप लड़ सको, इन सब का अधिकार दिलाने की दम से आगे बढ़ो। हम आपके साथ हैं। बहुत बहुत शुक्रिया। जय हिंद, जय भारत। ಸಾಕ್ಷಿಯಾದಂತಹ ಮಾಲಿನ್ಯ ಸದಸ್ಯರು ಅವರಿಗೆ ಹೃದಯದ ಧನ್ಯವಾದಗಳನ್ನು ಹಾಗೆ ನಮ್ಮ ಧಾರವಾಡ ಜಿಲ್ಲಾ ಕಾರ್ಯದರ್ಶಿಗಳಂತ ಇರಬೇಕು. ಸ್ವಲ್ಪ ತ್ರಾಸ ರೀ. ಇಲ್ಲಿ ನೋಡ್ರಿ ಸರ್, ಇಲ್ಲಿ ನೋಡ್ರಿ ಈಗ ಕ್ಲೋಸರ್. ಇಲ್ಲಿ ನೋಡ್ರಿ, ಅವರಿಗೆ ಸನ್ಮಾನ ಸ್ವಲ್ಪ ಸರ್ ನಮ್ಮ ಸಮಾಜದ ಏಳು ಬೀಳುಗಳಿಗೆ ಸಾಕ್ಷಿಯಾಗಿ ಸರ್ಕಾರಕ್ಕೆ ಬರತಕ್ಕಂತಾರೆ. ನಮ್ಮ ಸಂಘದ ಏಳು ಬೀಳುಗಳಲ್ಲಿ ಪ್ರತಿ ಹಂತದಲ್ಲೂ ಬೆನ್ನೆಲುಬಾಗಿ ನಿಂತು ಎಲ್ಲರನ್ನ ಇವರಿಗೂ ಕೂಡ ತಮ್ಮದಿಂದ ಧನ್ಯವಾದಗಳು ಸಲ್ಲಿಸ್ತೇವೆ. ಇವರು ಸನ್ಮಾನ ಆದ ನಂತರ ನಮಗೂ ಕೂಡ ಸನ್ಮಾನ ಮತ್ತೆ ಪದಾಧಿಕಾರಿಗಳ ಪದಕ ನಡೆಯೋದು. ಸರ್ ಏನು ಬರೀ ಅಲ್ಲ ನಬಿ ಸಾಹೇಬ್ ಸೈಯದ್ ಅಹಮದ್ ಅವರು ಕಾದರ್ ಮೌಲಾ ಸಾಹೇಬ್ ಕದಾಮ್ ಈಗ ರಾಜ್ಯ ಸಮಿತಿ ಸದಸ್ಯರನ್ನ ವೇದಿಕೆಗೆ ಆಹ್ವಾನಿಸಿದ್ದೇವೆ. Dharwarkar Lawn Function Hall, perfect selection for a elect and relation. Dharwarkar Lawn Hall, good and beautiful hall. Let's celebrate your parties and events. Dharwarkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable most visit Dharwarkar Lawn Hall. Near Patrapajja Mata, Yadwad Road, Dharwad. Contact 9448359741, 9886391733. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.